ಒಂದು ಜೋಳದ ಹೊಲದಲ್ಲಿ ಪಕ್ಷಿಯೊಂದು ತನ್ನ ಎರಡೂ ಮರಿಗಳೊಂದಿಗೆ ವಾಸವಾಗಿತ್ತು. ಆ ಪಕ್ಷಿ ಆಹಾರ ಹುಡುಕಿ ತರಲು ದಿನಾಲು ಹೊರಗೆ ಹೋಗುವಾಗ ತನ್ನ ಎರಡೂ ಮರಿಗಳನ್ನು ಕರೆದು ಆ ಮರಿಗಳಿಗೆ ಹೀಗೆ ಹೇಳಿ ಹೋಗುತ್ತಿತ್ತು. ಬನ್ನಿ ಮಕ್ಕಳೇ, ನೀವು ಮನೆಯಿಂದ ಎಲ್ಲೂ ಹೊರಗಡೆ ಹೋಗಬೇಡಿ, ಹೊರಗಡೆ ಎಲ್ಲೂ ಕಾಣಿಸಿಕೊಳ್ಳಬೇಡಿ. ಹಾಗೆಯೇ ಈ ಮನೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ಏನನ್ನಾದರೂ ಮಾತನಾಡಿದರೆ ನಾನು ಬಂದೊಡನೆ ನನಗೆ ತಿಳಿಸಿ ಎಂದು ಹೇಳಿ ಹೋಗುತ್ತಿತ್ತು. ಪ್ರತಿದಿನ ಒಂದು ದಿನ ತಾಯಿ ಪಕ್ಷಿ ಆಹಾರ ತರಲು ಹೊರಗೆ ಹೋಗಿದ್ದಾಗ ರೈತ ಮತ್ತು ರೈತನ ಹೆಂಡತಿ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು. ರೈತ ಹೇಳಿದ, ನೋಡು, ಜೋಳ ಕಟಾವಿಗೆ ಬಂದಿದೆ, ನಮ್ಮ ಅಕ್ಕಪಕ್ಕದವರ ಮನೆಯವರಿಗೆ ಹೇಳು, ನಾಳೆ ಕೊಯ್ಯೋಣ ಎಂದು ಹೇಳಿದ. ಅದನ್ನು ಕೇಳಿದ ಮರಿಗಳು ತಾಯಿ ಪಕ್ಷಿ ಬಂದೊಡನೆ ಈ ವಿಷಯ ತಿಳಿಸಿದು. ರೈತನ ಹೆಂಡತಿ ಜೋಳ ಕೊಯ್ಯುವ ರೈತನ ಮಾತನ್ನು ಮರಿಗಳು ತಾಯಿಗೆ ತಿಳಿಸಿದವು. ಆಗ ತಾಯಿ ಹೇಳಿತು, ಹೆದರಬೇಡಿ, ನಾಳೆ ಅವರು ಜೋಳವನ್ನು ಕೊಯ್ಯಲು ಬರುವುದಿಲ್ಲ ಎಂದು ಹೇಳಿತು. ಆ ತಾಯಿ ಪಕ್ಷಿ ಹೇಳಿದಂತೆ ನಾಳೆ ಜೋಳವನ್ನು ಕೊಯ್ಯಲು ಯಾರೂ ಬರುವುದಿಲ್ಲ. ಆಗ ಮರಿ ಪಕ್ಷಿಗಳಿಗೆ ಮರುದಿನ ರೈತ ಮತ್ತು ರೈತನ ಹೆಂಡತಿ ಮತ್ತೆ ಮಾತನಾಡುವುದನ್ನು ಕೇಳಿಸಿಕೊಂಡವು. ಜೋಳ ಕೊಯ್ಯಲು ಬಹಳ ತಡವಾಗುತ್ತಿದೆ, ನಮ್ಮ ಬಂಧು ಬಾಂಧವರಿಗೆ ಹೇಳೋಣ, ಅವರೊಡನೆ ಬಂದು ನಾಳೆ ಜೋಳವನ್ನು ಕೊಯ್ಯೋಣ ಎಂದು ಹೆಂಡತಿಗೆ ಹೇಳಿದನು. ಆ ಮರಿಗಳು ಈ ರೈತನ ಮಾತನ್ನು ತಾಯಿ ಪಕ್ಷಿ ಬಂದೊಡನೆ ತಿಳಿಸಿದವು. ಆಗ ತಾಯಿ ಪಕ್ಷಿ ಹೇಳಿತು, ಹೆದರಬೇಡಿ, ನಾಳೆಯೂ ಸಹ ಅವರು ಜೋಳವನ್ನು ಕೊಯ್ಯಲು ಬರುವುದಿಲ್ಲ ಎಂದು ಮರಿಗಳಿಗೆ ತಿಳಿಸಿತು. ಆ ತಾಯಿ ಪಕ್ಷಿ ಹೇಳಿದಂತೆ ನಾಳೆಯೂ ಸಹ ಜೋಳವನ್ನು ಕೊಯ್ಯಲು ಯಾರೂ ಬರುವುದಿಲ್ಲ. ಆಗ ರೈತನ ಹೆಂಡತಿ ಮಾತನಾಡಿಕೊಂಡರು, ಬೇರೆಯವರನ್ನು ನಂಬಿದರೆ ಆಗುವುದಿಲ್ಲ, ನಮ್ಮ ಹೊಲದ ಜೋಳವನ್ನು ನಾವಿಬ್ಬರೇ ನಾಳೆ ಬೆಳಗ್ಗೆನೆ ಕೊಯ್ಯಲು ಶುರು ಮಾಡೋಣ ಎಂದು ಆ ಮಾತನ್ನು ಮರಿಗಳು ಕೇಳಿಸಿಕೊಂಡು ತಾಯಿಗೆ ಹೇಳಿದವು. ಆಗ ಪಕ್ಷಿ ತಾಯಿಯು, ಖಂಡಿತವಾಗಿಯೂ ಅವರು ನಾಳೆ ಜೋಳವನ್ನು ಕೊಯ್ಯುತ್ತಾರೆ, ನಾವು ಬೇರೆಡೆಗೆ ಮನೆ ಮಾಡೋಣ, ಇಲ್ಲಿಂದ ಬೇರೆ ಕಡೆ ಹೋಗೋಣ ಎಂದು ಹೇಳಿತು. ಪಕ್ಷಿಗಳು ಬೇರೆ ಕಡೆ ಗೂಡು ಕಟ್ಟಿದ ನಂತರ ಮರಿಗಳು ತಾಯಿಗೆ ಕೇಳಿದವು, ಅಮ್ಮ, ಮೊದಲೆರಡು ಸಲ ರೈತನ ಮಾತನ್ನು ನಿನಗೆ ತಿಳಿಸಿದಾಗ ಬರುವುದಿಲ್ಲ ಅಂತ ಖಚಿತವಾಗಿ ಹೇಳಿದೆ, ಆದರೆ ಮೂರನೇ ಸಲ ತಿಳಿಸಿದಾಗ ಬಂದೇ ಬರ್ತಾನಂತ ಹೇಳಿದೆಯಲ್ಲ, ಅದು ಹೇಗಮ್ಮ ಎಂದು ಕೇಳಿದವು. ಆಗ ತಾಯಿ ಪಕ್ಷಿ ಹೇಳಿತು, ಮೊದಲು ಎರಡು ಸಲ ಅವರು ನಂಬಿರುವುದು ನೆರೆಹೊರೆಯವರನ್ನು, ಅಕ್ಕಪಕ್ಕದವರನ್ನು, ಬಂಧುಗಳನ್ನು, ಸಂಬಂಧಿಕರನ್ನು. ಆದರೆ ಮೂರನೇ ಸಲ ಅವರು ನಂಬಿರುವುದು ತಮ್ಮನ್ನು ತಾವು ನಂಬಿದರು. ಆಗ ಅವರು ಬಂದೇ ಬರ್ತಾರಂತ ಗೊತ್ತಾಯಿತು. ಯಾಕೆಂದರೆ ಇನ್ನೊಬ್ಬರು ನಂಬಿ ಕೆಲಸ ಮಾಡೋದಕ್ಕಿಂತ ಮೊದಲು ನಾವು ನಮ್ಮನ್ನು ನಂಬಿ ನಾವು ಕೆಲಸ ಶುರು ಮಾಡಬೇಕು. ಮೊದಲ ಅವರು ಬಂದರೂ ಸಹ ಅವರ ಜೊತೆ ಕರ್ಕೊಂಡು ಮಾಡ್ಬೋದು. ಮೊದಲು ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳಬೇಕು. ಇನ್ನೊಬ್ಬರನ್ನು ನಂಬುವುದಕ್ಕಿಂತ ಮುಂಚೆ ಮೊದಲು ನಮ್ಮ ಕೆಲಸವನ್ನು ನಾವೇ ಮಾಡಬೇಕು, ಇನ್ನೊಬ್ಬರು ನಂಬುವುದಕ್ಕಿಂತ ಅಂತ ಈ ವಿಡಿಯೋದ ಸಂದೇಶ.